ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯ ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆ ಹಿನ್ನೆಲೆ 14 ಜನರಿಂದ ಶಿವಲಿಂಗ ಪೂಜೆಗೆ ಸುಪ್ರೀಂ ಅವಕಾಶವನ್ನ ಕೊಟ್ಟಿದೆ. ಒಂದೊಂದು ಕಡೆ ಆಳಂದ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ದರ್ಗಾ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ ಅಧಿಕಾರಿಗಳು. ಶಿವರಾತ್ರಿ ವಿಶೇಷ ಪೂಜೆಗೆ ದರ್ಗಾಕ್ಕೆ ಹಿಂದೂ ಮುಖಂಡರು ಆಗಮಿಸಿದ್ದಾರೆ. ಸಿದ್ದರಾಮಯ್ಯ, ಗುರುಶಾಂತ್, ಹರ್ಷ ಸೇರಿದಂತೆ 14 ಜನ ಏನ್ ಪರ್ಮಿಷನ್ ಕೊಟ್ಟಿದ್ದಲ್ಲ ಕೋರ್ಟ್, ಆ 14 ಮಂದಿ ಬಂದಿದ್ದಾರೆ. ಕೇಸರಿ ಶಾಲು, ಶ್ವೇತವರ್ಣದ ಬಟ್ಟೆಯನ್ನ ಧರಿಸಿ ಹಿಂದೂ ಮುಖಂಡರು ಬಂದಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ಏನಿದೆ ಅಲ್ಲಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಂತೇಳಿ ಬಂದಿದ್ದಾರೆ. ದರ್ಗಾಕ್ಕೆ ಎಂಟ್ರಿ ಕೊಡುವ ದ್ವಾರದಲ್ಲೇ ಪೊಲೀಸರಿಂದ ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗಿದೆ. ಪ್ರತಿಯೊಬ್ಬರ ಹೆಸರು, ದಾಖಲೆಗಳನ್ನು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ಒಬ್ಬರಿಗೆ ಅವಕಾಶ ಕೊಟ್ಟಿದ್ರು, ಅದಾದ ನಂತರದಲ್ಲಿ ಮತ್ತೆ 14 ಅಂದರೆ ಒಟ್ಟು 14 ಮಂದಿಗೆ ಶಿವಲಿಂಗ ಪೂಜೆಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿರೋದು. ಈಗ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಂತೇಳಿ ಬಂದಿದ್ದಾರೆ. ಮತ್ತೊಂದು ಕಡೆ ಬಿಗಿ ಭದ್ರತೆ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲಾಡ್ಲೆ ಮಶಾಕ್ನಿಂದ ಆ ದರ್ಗಾದ ಸಮೀಪದಿಂದ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾಕಷ್ಟು ವಿವಾದದ ಬಳಿಕ ಹಿಂದೂ ಮುಖಂಡರಿಗೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂಥ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆಗೆ ಹೈಕೋರ್ಟ್ ಅನುಮತಿಯನ್ನು ನೀಡಿರುವಂಥದ್ದು. ಏನು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನು ನೆರವೇರಿಸಲು ಹೈಕೋರ್ಟ್ ಏನು ಸೂಚನೆ ನೀಡಿತ್ತು. 14 ಜನರಿಗೆ ಅಂದರೆ BJPಯ ಮುಖಂಡರಾದಂಥ ಹರ್ಷಾನಂದ್ ಗುತ್ತೇದಾರ್, BJP ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಹಾಗೂ ಅರ್ಜಿದಾರರಂಥ ಸಿದ್ದರಾಮಯ್ಯ ಹಿರೇಮಠ ಅವ್ರಿಗೆ ಸೇರಿದಂತೆ ಒಟ್ಟು 14 ಜನರಿಗೆ ಅನುಮತಿಯನ್ನು ನೀಡಿತು. ಹೈಕೋರ್ಟ್ ಅನುಮತಿಯಂತೆ ಪೊಲೀಸರು ಇದೀಗ 14 ಜನರನ್ನು ಪೂಜೆ ನೆರವೇರಿಸಲು ಲಾಡ್ಲೆ ಮಶಾಕ್ ದರ್ಗಾ ಒಳಗಡೆ ಬಿಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಹಿಂದೂ ಮುಖಂಡರು ಇನ್ನು ಹೊರಬರಲಿರುವಂಥದ್ದು. ಇನ್ನು ಅಷ್ಟೇ ಅಲ್ಲ, ಯಾವುದೇ ಅಹಿತಕರ ಘಟನೆ ನಡೆಸಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟು 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವ ಮೂಲಕ ಸೂಕ್ತ ಬಂದೋಬಸ್ತನ್ನು ಪೊಲೀಸರು ಇದೀಗ ನಿಯೋಜನೆ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ SP ಅಡ್ಡೂರು ಶ್ರೀನಿವಾಸ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ? ಇಲ್ಲಿ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ರಿಸರ್ವ್ ಪೊಲೀಸು ನಾವು ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಈಗಾಗಲೇ ಆಳಂದ ಪಟ್ಟಣದಲ್ಲಿ 40 ಕ್ಯಾಮ್ರಾಸ್ ನಾವು ಟೆಂಪರರಿಯಾಗಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಬಂದೋಬಸ್ತ್ಗೋಸ್ಕರ. ಜೊತೆಯಲ್ಲಿ ಡ್ರೋನ್ಸು ಬಳಸ್ತಾ ಇದ್ವಿ. ಎಷ್ಟು ಜನರಿಗೆ ಒಳಗಡೆ ಬಿಟ್ಟಿದ್ದಾರೆ ಸರ್? ಮಾನ್ಯ ಹೈಕೋರ್ಟ್ ಆದೇಶ ಪ್ರಕಾರ ಅವರು 14 ಮೆಂಬರ್ಸ್ಗೆ ಅವಕಾಶ ಸಿಕ್ಕಿದೆ ಪೂಜೆ ಸಲ್ಲಿಸಲಿಕ್ಕೆ. ಆ 14 ಮೆಂಬರ್ಸ್ಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಈಗ ಪೂಜೆ ನಡೀತಾ ಇದೆ. ಇದಿಷ್ಟು SP ಅಡ್ಡೂರು ಶ್ರೀನಿವಾಸ್ ಅವರ ಮಾತಾಡಿರುವಂಥದ್ದು. 14 ಜನರಿಗೆ ಕೋರ್ಟ್ ಅನುಮತಿಯನ್ನು ನೀಡಿತು. ಆ ಅನುಮತಿಯ ಮೇರೆಗೆ ಸೂಕ್ತ ಬಂದೋಬಸ್ತೊಂದಿಗೆ 14 ಜನ ಮುಖಂಡರನ್ನು ಆ ದರ್ಗಾದ ಒಳಗೆ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕಳುಹಿಸಿಕೊಡಲಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.